ನೀವು ರಾಜಕಾರಣಕ್ಕೆ ಪ್ರವೇಶಿಸಲು ಪ್ರೇರಣೆ ಏನು? ನಾನು ರಾಜಕಾರಣವನ್ನು ಕೇವಲ ಒಂದು ಸ್ಥಾನ ಅಥವಾ ಅಧಿಕಾರಕ್ಕಾಗಿ ಯಾವತ್ತೂ ಆಸೆ ಪಟ್ಟವನಲ್ಲ. ಆದರೆ ಚಿಕ್ಕ ವಯಸ್ಸಿನಿಂದಲೂ ರಾಜಕಾರಣವನ್ನು ಜೊತೆಗೂಡಿಸಿಕೊಂಡು ಜನರ ಜೊತೆ ಇರಬೇಕು, ಅವರ ಕಷ್ಟಗಳನ್ನು ನನ್ನ ಕೈಲಾದಷ್ಟು ಸಹಾಯ ಮಾಡಿ ಪರಿಹರಿಸಬೇಕು. ಅದೇ ರೀತಿ ನಮ್ಮ ಎಲ್ಲ ಜನಗಳ ಕಷ್ಟಗಳನ್ನು ಪರಿಹರಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಜನಗಳ ಜೊತೆ ಬೆರೆತು ಜನಗಳ ಜೊತೆ ಇದ್ದು ಅವರ ಕಷ್ಟ ಸುಖಗಳನ್ನು ಆಲಿಸಿ ಅವರ ಜೊತೆ ನಾನು ಸಹ ಅವರ ಮನೆಯ ಮಗನಂತೆ ಒಂದು ಒಡನಾಟವನ್ನು ಇಟ್ಕೊಂಡಿರೋದ್ರಿಂದ ನನಗೂ ಸಹ ರಾಜಕಾರಣದಲ್ಲಿ ಹೆಸರು ಮಾಡಬೇಕು ಅಂತಲ್ಲ, ಜನಗಳ ಸೇವೆ ಮಾಡಬೇಕು ಅಂತೇಳಿ ಈ ದಿನ ನಾನು ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನನಗೆ ಮಕ್ಕಳೇ ಸ್ಫೂರ್ತಿ. ನಾವು ಕಲಿದೇ ಇರೋದನ್ನು ಮಕ್ಕಳಿಂದನೂ ಕಲಿಬೋದು. ಈ ದಿನ ಮಕ್ಕಳು ಅಷ್ಟೊಂದು ಆಕ್ಟಿವ್ ಆಗಿದ್ದಾರೆ. ಶಿಕ್ಷಕರು ಒಂದು ಸ್ಫೂರ್ತಿ, ಅವರಿಂದನೂ ಶಿಕ್ಷಕರ ಜೊತೆ ಬೆರೆತೇ ನಾವು ಈ ದಿನ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಶಿಕ್ಷಕರ ಜೊತೆ ಇದ್ದು ಆನಂದ್ ಮಾಸ್ಟರ್ ಅಂತ ಹೆಸರು ಬಂದಿರ್ಬೋದು, ಆದರೆ ನನ್ನ ಹೆಸರು ಆನಂದ್ ಮಾಸ್ಟರ್ ಅಲ್ಲ, ಮುನ್ಸಾ ಒಡೆಯರ್ ಅಂತ ನನ್ನ ಹೆಸರು. ನಾನು ಶಿಕ್ಷಕರ ಪರವಾಗಿ ಒಂದು ಮನವಿನ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಏನಪ್ಪಾ ಅಂದ್ರೆ, ಈ 5 ಕಿಲೋಮೀಟರ್ಗೆ ಒಂದು ಸರ್ಕಾರಿ ಶಾಲೆ ಇದೆ. ಆದರೆ ಒಂದು ಊರಲ್ಲಿ ಪ್ರೈವೇಟ್ ಸ್ಕೂಲೇ ಜಾಸ್ತಿ ಇರುತ್ತೆ. ಆ ಪ್ರೈವೇಟ್ ಸ್ಕೂಲಲ್ಲಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಟೀಚರ್ಸು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾರೆ. 10 ವರ್ಷ 12 ವರ್ಷ ಆ ರೀತಿ ಮಾಡ್ತಿರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಟೀಚರ್ಸ್ಗೆ ಮಾತ್ರ ಪೆನ್ಷನ್ ಕೊಡ್ತಾರೆ ಹೊರತು ಕೆಲಸ ಬಿಟ್ಟಾದ್ಮೇಲೆ ಪ್ರೈವೇಟ್ ಸ್ಕೂಲಲ್ಲೇ ಸುಮಾರು ವರ್ಷಗಳು ಕೆಲಸ ಮಾಡಿರುವಂಥ ಟೀಚರ್ಗೆ ಇದುವರೆಗೂ ಸಹ ಗೌರ್ಮೆಂಟಿಂದ ಏನೋ ಸವಲತ್ತು ಕೊಡ್ತಾ ಇಲ್ಲ. ನೀವು ಮುಂದೆ ರಾಜಕೀಯ ಪಕ್ಷದಲ್ಲಿ ಇರೋದ್ರಿಂದ ಈ ಪ್ರಶ್ನೆನ ನೀವು ಸರ್ಕಾರಕ್ಕೆ ಕೇಳ್ಬೋದು. ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಿಮ್ಮಿಂದ ಈಗ ಕಲ್ಲಿಗೆ ಸುತ್ತಿಯಿಂದ ಉಳಿಯಿಂದ ನೂರಾರು ಸಾವಿರಾರು ಏಟುಗಳು ಹಾಕಿದಾಗ ಅದು ಒಂದು ಮೂರ್ತಿ ಆಗುತ್ತೆ, ಅದನ್ನು ಜನ ಪೂಜಿಸ್ತಾರೆ. ಶಿಕ್ಷಕರಿಗೆ ಖಾಸಗಿ ಶಾಲೆ, ಪ್ರೈವೇಟ್ ಶಾಲೆ ಅದು ಏನಾಗುತ್ತೆ, ಅವರಿಗೆ ಅವರ ಅನುಕೂಲಕ್ಕೆ ತಕ್ಕಂಗೆ, ಅವ್ರ ವಿದ್ಯಾಭ್ಯಾಸಕ್ಕೆ ತಕ್ಕಂಗೆ ಸರ್ಕಾರಿ ಶಾಲೆಗೆ ಹೋಗಿರ್ತಾರೆ, ಪ್ರೈವೇಟ್ ಶಾಲೆಯಲ್ಲಿ ಇರ್ತಾರೆ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನು ವಿದ್ಯಾಭ್ಯಾಸ ಕಲಿಸ್ತಿರೋ ಖಾಸಗಿ ಶಾಲೆಯಲ್ಲೂ ಅದನ್ನೇ ಕಲಿಸ್ತೀವಿ. ಶಿಕ್ಷಕರ ವೃತ್ತಿ ಒಳ್ಳೆ ವೃತ್ತಿ, ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸರ್ಕಾರದ ಮಟ್ಟದಲ್ಲಿ ಇದನ್ನು ಗಮನ ತಗೊಂಡು ಖಾಸಗಿ ಶಾಲೆಯವರೆಗೂ ಸಹ ಸರ್ಕಾರದಿಂದ ಒಂದು ಅನುದಾನ ಕೊಡಲಿ ಶಿಕ್ಷಕರಿಗೆ. ಅವರು ಸಹ ಕಷ್ಟಪಟ್ಟು ಬೆಳಗಿಂದ, ಅದರಲ್ಲೂ ಜ್ಞಾನಜ್ಯೋತಿ ಶಾಲೆಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ 9 ಗಂಟೆವರೆಗೂ ಕೆಲಸ ನಡೀತದೆ ಶಾಲೆಯಲ್ಲಿ. ಅದರಿಂದ ನಮಗೆ ಒಂದು ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆ ಈಡೇರಲಿ. ಥ್ಯಾಂಕ್ ಯು ಮೇಡಮ್. ರಾಜಕೀಯ ಪಕ್ಷದಲ್ಲಿ ಮುಂದುವರಿಬೇಕಂದ್ರೆ ಯಾವ ತರ ಮನಸ್ಥಿತಿ ಇದ್ರೆ ನಾವು ಮುಂದುವರಬಹುದು? ರಾಜಕೀಯದಲ್ಲಿ ತಾಳ್ಮೆ ಇರಬೇಕು. ಎಲ್ಲ ಥರ ಜನಾಂಗನೂ ಒಬ್ಬ ರಾಜಕೀಯದಲ್ಲಿ ಒಬ್ಬ ನಾಯಕನಾದಾಗ ಅವನ ಬಳಿ ಎಲ್ಲ ಥರ ಪಕ್ಷದವರು, ಎಲ್ಲ ಥರ ನಾಯಕರು, ಕೆಲವರು ಸಂತೋಷದಿಂದ ಬರ್ತಾರೆ, ಕೆಲವರು ದುಃಖದಿಂದ ಬರ್ತಾರೆ, ಕೆಲವರು ಅವರವರ ಮನೋ ಇಚ್ಛೆಗಳನ್ನು ರಾಜಕೀಯದ ವ್ಯಕ್ತಿಗಳು ಯಾರು ಜನಪ್ರತಿ ಇರ್ತಾನೋ ಅವನ ಹತ್ರ ಬರ್ತಾರೆ. ಅದನ್ನು ಒಂದು ಒಳ್ಳೆಯ ಶಾಂತಿ ರೀತಿಯಾಗಿ ಒಳ್ಳೆಯ ಮನಸ್ಸಿನಿಂದ ಆದಷ್ಟು ಅದನ್ನು ಪರಿಹರಿಸಬೇಕು, ಬಗೆಹರಿಸ್ಕೊಡ್ಬೇಕು. ಸಾರ್ವಜನಿಕರ ಟೀಕೆಗಳನ್ನು ಹೇಗೆ ಎದುರಿಸುತ್ತೀರಿ? ನನ್ನ ಪ್ರಕಾರ ಟೀಕೆಗಳು ಕೂಡ ಜೀವನದ ಒಂದು ಭಾಗ. ಜನರ ನಡುವೆ ಕೆಲಸ ಮಾಡುವಾಗ ಪ್ರಶಂಸೆ ಕೂಡ ಬರುತ್ತದೆ, ಟೀಕೆಗಳು ಸಹ ಬರುತ್ತದೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಸರಿ ಅನ್ನೋರು ಸಹ ತುಂಬಾ ಜನ ಇರ್ತಾರೆ, ಅದನ್ನ ಟೀಕೆ ಮಾಡೋರು ಸಹ ತುಂಬಾ ಜನ ಇರ್ತಾರೆ. ಅದೇ ರೀತಿ ಯಾರಾದರೂ ಒಳ್ಳೆ ಉದ್ದೇಶದಿಂದ ತಪ್ಪನ್ನು ತೋರಿಸಿದರೆ ಅದನ್ನು ಸ್ವೀಕರಿಸಿ ಸರಿಪಡಿಸಿಕೊಳ್ಳಬೇಕು. ಆದರೆ ನಮ್ಮ ಉದ್ದೇಶ ಒಳ್ಳೆಯದಾಗಿರಬೇಕು. ತಾಳ್ಮೆಯಿಂದ ನಮ್ಮ ಕೆಲಸವನ್ನ ಮುಂದುವರಿಸಬೇಕು. ಭಾರತದ ರಾಜಕಾರಣದಲ್ಲಿ ನೀವೇನಾದರೂ ಬದಲಾವಣೆ ಬೇಕೆಂದು ಬಯಸಿದರೆ ಅದು ಏನಾಗಿರುತ್ತದೆ ಸರ್? ರಾಜಕಾರಣ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಭಾರತದ ದೇಶವನ್ನು ಸುರಕ್ಷಿತವಾಗಿ ಈ ದಿನ ಏನಪ್ಪ ಅಂದರೆ ನಮ್ಮನ್ನೆಲ್ಲ ಕಾಯ್ತಕ್ಕಂಥವ್ರು ಸೈನಿಕರು. ಇವತ್ತು ನರೇಂದ್ರ ಮೋದಿಯವರು ಒಂದು ಸೈನಿಕರಿಗೆ ಒಂದು ಸವಲತ್ತನ್ನು ಕೊಟ್ಟು ಇವತ್ತು ಈಗ ನೀವು ಕೇಳ್ದಂಗೆ ಭಾರತವನ್ನು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಬೇಕು ಅಂದರೆ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅದನ್ನೇ ಈಗ ಬದಲಾವಣೆ ಮಾಡಿ ತೋರಿಸಿದ್ದಾರೆ ನರೇಂದ್ರ ಮೋದಿ ಅವರು. ಭಾರತದಲ್ಲಿ ರಾಜಕೀಯ
ಆಗಲಿ ಅಭಿವೃದ್ಧಿ ಆಗಲಿ ಇಂದಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ನೀವು ನರೇಂದ್ರ ಮೋದಿ ಅವರೇ ಸಾಕ್ಷಿ, ನಮ್ಮ ಭಾರತ ದೇಶದ ಸೈನಿಕರೇ ಸಾಕ್ಷಿ. ಸೈನಿಕರು ಏನು ಕಷ್ಟಪಡ್ತಾ ಇದ್ರು, ಅವರಿಗೆ ಏನು ಒಂದು ಅವರ ರಕ್ಷಣೆಗೆ ಏನಿರ್ತಾ ಇತ್ತು, ಒಂದು ಯುದ್ಧ ಸಲಕರಣೆಗಳು ಯಾವ ರೀತಿ ಇತ್ತು, ನಾವು ಇವತ್ತು ದೇಶವನ್ನು ಅವರೆಲ್ಲ ಕಾಯ್ತಾ ಇರೋದ್ರಿಂದ ನಾವು ಇವತ್ತು ಇಲ್ಲಿ ನೆಮ್ಮದಿಯಾಗಿ ಕೂತಿದ್ದೀವಿ. ಆ ಥರ ಇವತ್ತು ದೇಶ ರಾಜಕೀಯದಲ್ಲಿ ಬದಲಾವಣೆ ಆಗಬೇಕು, ಅಭಿವೃದ್ಧಿಯಲ್ಲಿ ಬದಲಾವಣೆ ಆಗಬೇಕು. ನಿಮ್ಮ ಮತ್ತು ನಿಮ್ಮ ಪಕ್ಷದ ವಿರುದ್ಧ ಎದುರಾಗುವ ಅಪಧನೆಗಳಿಗೆ ಹೇಗೆ ಪ್ರತಿಕ್ರಿಯೆ ನೀಡುವಿರಿ? ಎಲ್ಲ ಪಕ್ಷದಲ್ಲೂ ಆಪಾದನೆಗಳಿದ್ದೇ ಇರುತ್ತೆ. ಯಾವ ಪಕ್ಷದಲ್ಲೂ ಏನು ಮಾಡಿದ್ರು ಒಂದು ಆಪಾದನೆ ಇದ್ದೇ ಇರುತ್ತೆ. ನೀವು ಸಹ ಒಬ್ಬ ನಾಯಕರಾದಾಗ 4 ಜನ ಇರುವಾಗ 3 ಜನ ಆದ್ರೂ ಸಹ ಸರಿ ಅಂದ್ರೆ ಒಬ್ಬರಾದ್ರೂ ಆಪಾದನೆ ಮಾಡ್ತಾರೆ. 2 ಕೈ ಇದ್ದಾಗೆ, ಒಂದು ಸರಿ ಇದ್ರೆ ಒಂದು ತಪ್ಪಿರುತ್ತೆ, 2 ಸೇರಿ ಹೊಡೆದಾಗೆ ಚಪ್ಪಾಳೆ ಆಗೋದು. ಅದೇ ರೀತಿ ಆಪಾದನೆಗಳು ಬಂದಾಗ ನಾವು ಕುಗ್ಗಬಾರದು, ಅದನ್ನು ಸಮರ್ಥಿಸಿ, ತಪ್ಪಾಗಿದ್ರೆ ಸಮರ್ಥಿಸ್ಕೊಂಡು ತಿದ್ದುಕೊಳ್ಬೇಕು. ಧನ್ಯವಾದ.